ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಮೇರಿಕಾದ ಅಧ್ಯಕ್ಷ ಟ್ರಂಪ್, ಹಾಗೆಯೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರು ಗೆಳೆಯರು. ಅಂತಿಂಥ ಗೆಳೆಯರಲ್ಲ. ನಮ್ಮ ಪ್ರಧಾನಿಗಳು ಅಮೇರಿಕಾದ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಟ್ರಂಪ್ ಸಲುವಾಗಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ರು. ಮೋದಿಯವರಿಗೆ ಚುನಾವಣಾ ಪ್ರಚಾರ ಭಾಷಣ ಮಾಡೋದು ಇಷ್ಟ. ಅದು ಇಂಡಿಯಾದಲ್ಲಾಗಲಿ, ಅಮೇರಿಕಾದಲ್ಲಾಗಲಿ, ಚಂದ್ರಗ್ರಹದಲ್ಲಾಗಲಿ, ಎಲ್ಲೇ ಆಗಲಿ ಅವ್ರು ಚುನಾವಣಾ ಪ್ರಚಾರ ಅಂದರೆ ಅವ್ರು ತಕ್ಷಣ ಹೊರಟು ಬಿಡ್ತಾರೆ. ಅವ್ರಿಗೆ ಆ ಚುನಾವಣಾ ಪ್ರಚಾರ ಮಾಡೋ ಗತ್ತಿದೆ ಕಟ್ರಿ. ಹೋಗಿ ಚುನಾವಣಾ ಪ್ರಚಾರ ಭಾಷಣ ಮಾಡಿ ಎಲ್ಲ ಬಂದು ಟ್ರಂಪ್ಗೆ ಮತ ಹಾಕಿ ಅಂತ ಹೇಳಿದರು. ಕೆಲವರು ಹುಬ್ಬೇರಿಸಿದ್ರು. ಏನು ರೀ ಇದು, ಇನ್ನೊಂದು ದೇಶದ ಪ್ರಧಾನಿ ಇನ್ನೊಂದು ದೇಶದ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಅಂತ. ಆದರೆ ನಮ್ಮ ಪ್ರಧಾನಿಗಳ ಸ್ನೇಹಕ್ಕಾಗಿ ಜೀವ ಕೊಡೋರು ಅವರು. ಹಾಗೆಯೇ ನಮ್ಮ ಪ್ರಧಾನಿಗಳ ಭಕ್ತ ಕಣ ಇದೆಯಲ್ಲ, ಅವರು ಏನು ಕಮ್ಮಿ ಇಲ್ಲ ಕಣ್ರಿ. ಅವರು ಇಂಡಿಯಾದಲ್ಲಿ ಎಲ್ಲ ಕಡೆ ಹೋಮ ಮಾಡಿದ್ರು. ಎಲ್ಲ ಋತ್ವಿಕರು ಅಂತಾರೆ ನೋಡಿ, ಬ್ರಾಹ್ಮಣರು, ಪುರೋಹಿತರುಗಳೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿದ್ರು. ಟ್ರಂಪ್ ಆಯ್ಕೆ ಆಗಲೇಬೇಕು ಅಂತ. ಅದು ಆಯ್ಕೆ ಆದಾಗ ಎಂಥ ಖುಷಿ ಗೊತ್ತಾ ಭಾರತೀಯರು. ಕುಡಿದಾಡಿದ್ರು. ಹಬ್ಬ ದೇವರು ಕಂಡುಬಿಟ್ಟ, ದೇವರು ನಮ್ಮ ಪ್ರಾರ್ಥನೆಗೆ ಹೋಗೊಟ್ಟ. ಅದರಿಂದ ಟ್ರಂಪ್ ಸಾಹೇಬರು ಆರಿಸ್ಬಂದರು. ಇನ್ನು ಮುಗೀತು, ಟ್ರಂಪ್ ನಮ್ಮ ಜೊತೆ ನಿಲ್ತಾರೆ, ಪಾಕಿಸ್ತಾನ ಬಾಂಗ್ಲಾ ಎಲ್ಲ ಕಚಕ್ ಕಚಕ್ ಮುಗಿಸಾಕ್ಬಿಡ್ತಾರೆ. ಸೊ ಇಡೀ ಮುಸ್ಲಿಂ ವರ್ಲ್ಡೇ ಹೋಗ್ಬಿಟ್ಟು ನಾವು ಹಿಂದೂಗಳು ಮಾತ್ರ ಇರ್ತೀವಿ ಅಂತೆಲ್ಲ ಪಾಪ ನಂಬಿಕೆಯಿಂದ ಇಟ್ಕೊಂಡಿದ್ದರು. ಆದರೆ ಟ್ರಂಪು ಅವ್ರಿಗೆ ಗೆಳೆತನ ಅನ್ನೋದು ಗೊತ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಒಂದು ಸಲ ಗೆಳೆಯರ ನಡುವೆ ಜಗಳಗಳು ಆಗ್ತಾವಪ್ಪ, ಅದನ್ನು ಹಾಗೆ ಹೇಳ್ಕೊಂಡು ಹೋಗ್ಬಿಡೋಲ್ಲ ಅಲ್ವಾ. ಇಬ್ಬರು ಅಂಥ ಜೀವದ ಗೆಳೆಯರು ಅವರು. ನಾನು ಭಾಳ ಸಂದರ್ಭದಲ್ಲಿ ಸಂಗ್ಯಾ ಬಾಳೆಯ ಅಂತೀನಿ. ಸಂಗ್ಯಾ ಬಾಳೆಯ ರೀತಿ ಗೆಳೆಯರವರು. ಸಂಗ್ಯಾ ಬಾಳೆ ಗೊತ್ತಾ ನಿಮಗೆ? ಅದು ನಿಮಗೆ ಉತ್ತರ ಕರ್ನಾಟಕದವರು ಗೊತ್ತು. ಭಾಳ ನಾಟಕ ಅದು, ನಂತರ ಸಿನಿಮಾ ಕೂಡ ಆಗಿದೆ ಸಂಗ್ಯಾ ಬಾಳೆ. ಆ ರೀತಿ ರಿಲೇಷನ್, ಅಷ್ಟು ಪ್ರೀತಿ, ಅಷ್ಟು ನಂಬಿಕೆ. ಏನೋ ಸಣ್ಣ ಪುಟ್ಟ ಬೇಜಾರಾಗುತ್ತೆ. ಹಿಂಗೆ ಮಾಡಿಬಿಡೋದ. ಟ್ರಂಪ್ ಸಾಹೇಬರು ಹೋಗ್ಬಿಟ್ಟು ಈಗ 500% ಟ್ಯಾರಿಫ್, ಯಾರು ರಷ್ಯಾದಿಂದ ಆಯಿಲ್ ತರಿಸ್ಕೋತಾರೋ, ಯಾವ ದೇಶ ತರಿಸ್ಕೊಳುತ್ತೋ ಅದಕ್ಕೆ 500% ಟ್ಯಾಕ್ಸ್ ಹಾಕೋದಕ್ಕೆ ಒಪ್ಪಿಗೆ ನೀಡಲಾಗಿದೆ. ಈಗ ಭಾರತದ ಮುಂದಿರೋದೇನು, ಮೋದಿಯವರ ಮುಂದೆ ಏನಿದೆ ಈಗ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದನ್ನು ನಿಲ್ಲಿಸಬೇಕು ಅಂಥ ಅನಿವಾರ್ಯ ಸ್ಥಿತಿಯನ್ನು ಟ್ರಂಪ್ ಅನ್ನುವ ಗೆಳೆಯ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮೇಜರ್ ಅಂದರೆ ಭಾರತ ಫ್ರಾನ್ಸ್ ಜೊತೆ ಸೇರಿ ಈ ಸೋಲಾರ್ ಏನಿದೆ, ಸೌರ ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಸೌರ ಒಂದು ಒಕ್ಕೂಟವನ್ನು ರಚನೆ ಮಾಡಿತ್ತು. ಇದರಲ್ಲಿ ಅಮೇರಿಕಾ ಕೂಡ ಇತ್ತು. ಅಮೇರಿಕಾದಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿತ್ತು. ಅಷ್ಟೇ ಅಲ್ಲ, ಈ ಸೌರ ವಿದ್ಯುತ್ತನ್ನು ಮಾಡೋದಕ್ಕೆ ಎಲ್ಲ ಯೋಜನೆಗಳನ್ನು ರೂಪಿಸಿ ಅದಕ್ಕೆ ದುಡ್ಡು ಹಾಕಿದವರು ಮೋದಿಯವರ ಇನ್ನೊಬ್ಬ ಗೆಳೆಯ ಗೌತಮ್ ಅದಾನಿಯವರು. ಸೊ ಅವರು ಈ ಒಂದು ಸೋಲಾರ್ ಪಾರ್ಕ್ಗಳನ್ನ ಮಾಡಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಕೆಂದರೆ ಇದು ಸೇಫ್ ಎನರ್ಜಿ ಅಂತಾರೆ ಸೋಲಾರ್ಗೆ. ಸೊ ಅದನ್ನು ಎಲ್ಲ ಕಡೆ ಮಾಡಬೇಕು ಅಂತ ಎಲ್ಲ ಮಾಡಿಬಿಟ್ಟು, ಸೊ ಅದೊಂಥರ ಗೆಳೆತನ. ಈಗ ಹೇಗೆ ಅಂದರೆ ಟ್ರಂಪು ಮೋದಿಯವರಿಗೆ ಗೆಳೆಯರು, ಮೋದಿಗೆ ಗೌತಮ್ ಅದಾನಿ ಗೆಳೆಯರು. ಸೊ ಇದೊಂದು ಥರ ಒಂದು ಎನ್ಸರ್ಕಲ್ ಇದ್ದ ಹಾಗೆ. ಆದರೆ ಅದರಿಂದಲೂ ಕೂಡ ಈಗ ಹೊರಗಡೆ ಬಂದಿದೆ ಅಮೇರಿಕಾ. ಯಾಕೆ ಈ ಸಿಟ್ಟು ಹಾಗಿದ್ರೆ ಅಂತ, ಮೋದಿಯವ್ರ ಮೇಲೆ ಯಾಕೆ ಸಿಟ್ಟು? ಇದು ಮೊದಲನೇ ಪ್ರಶ್ನೆ. ಫಸ್ಟ್ ಆಗಿ ಸಿಟ್ಟಿಗೆ ನಾವು ಸುಮಾರು ಕಾರಣಗಳನ್ನು ಕೊಡ್ಬೋದು. ಸೊ ಒಂದು, ಯಾವಾಗ ಜೋ ಬೈಡನ್ ಅವರು ಅಮೇರಿಕಾದ ಅಧ್ಯಕ್ಷರಾಗಿದ್ದರು ಅವತ್ತು ಅವ್ರನ್ನ ನೋಡೋದಕ್ಕೆ ಹೋದಂಥ ಮೋದಿ ಅವರು ಏನಿದ್ದಾರೆ, ಟ್ರಂಪ್ ಅವ್ರನ್ನ ನೋಡಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಟ್ರಂಪ್ ಏನು ಆಯ್ಕೆ ಆಗಲ್ಲ ಕಾಣುತ್ತೆ, ಮತ್ತೆ ಯಾಕೆ ಹೋಗ್ಬಿಟ್ಟು ವೇಸ್ಟ್ ಮಾಡೋದು ಅಂದ್ಕೊಂಡು ಮೋದಿ ಸಾಹೇಬರು ಹೋಗೇ ಇಲ್ಲ. ಅವ್ರು ಸಿಟ್ಟು ಬಂತು. ಅದಾದಮೇಲೆ ಗೊತ್ತಿದೆ ಆಪರೇಷನ್ ಸಿಂಧೂರದ ನಂತರದ ಏನಾಯಿತು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಇಬ್ಬರ ಗೆಳೆತನ ಕೆಡ್ತಾ ಹೋಯಿತು. ಟ್ರಂಪು ಹೇಗೆ ಅಂದರೆ ಅವರು ದಟ್ ಅಷ್ಟು ಬಹುಬೇಗ ಇದನ್ನೆಲ್ಲ ಮರೆಯಲ್ಲ ಅಂತ.
ಅವರ ಜ್ಞಾಪಕ ಶಕ್ತಿ ಭಾಳ ದೊಡ್ಡದು. ಗೆಳೆಯರಾಗಲಿ ಯಾರೇ ಆಗಲಿ ಗೂಟನೇ ಅಂತ ಹಂಗೆ ಮಾಡಿಬಿಟ್ಟು ಈಗ ಮೋದಿ ಸಲುವಾಗಿ ಅವರು ಈ ಭಾರತವನ್ನು ಶಿಕ್ಷಿಸುವ ಹಂತಕ್ಕೆ ಬಂದಿದ್ದಾರೆ. ನಾವು ಇಂಡಿಯಾ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಆ ಸ್ಥಿತಿಗೆ ಬಂದಿದೆ. ಈಗ 500% ಈ ಟ್ಯಾಕ್ಸ್ ಯಾವ ಹಂತಕ್ಕೆ ತಗೊಂಡು ಹೋಗುತ್ತೋ ಗೊತ್ತಿಲ್ಲ. ಸೊ ಮೋದಿಜಿ ಈ ಬಗ್ಗೆ ಮಾತನಾಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ರು ಅಲ್ವಾ? ಮೋದಿಜಿ ಮಾತನಾಡಿಲ್ಲ. ನಾವು ಜೈಶಂಕರ್ ಅವರು ಸೀಸನ್ಡ್ ಡಿಪ್ಲೊಮೇಟ್ ಅಂತೀವಿ ಅವರಿಗೆ. ಸೊ ಅವರಾದರೂ ಮಾತನಾಡ್ಬೋದಾ ಅಂತ ಇತ್ತೀಚಿನ ಅವರ ಹೇಳಿಕೆಗಳನ್ನೆಲ್ಲ ನೋಡ್ತಾ ಹೋದೆ ನಾನು. ಸೊ ಮಾತನಾಡಬಹುದು, ಯಾಕೆಂದರೆ ಒಳ್ಳೆಯ ಮಾತುಗಾರರು ಕಂಡ್ರಿ ಜೈಶಂಕರ್. ಆದರೆ ಅವರು ಪಾಕಿಸ್ತಾನವನ್ನು ನಿನ್ನೆ ನೋಡಿದೆ ನಾನು ಯಾವುದೋ ಒಂದು ಕಡೆ ಮಾತನಾಡ್ತಾ ಪಾಕಿಸ್ತಾನವನ್ನು ಅಟ್ಯಾಕ್ ಮಾಡಿದ್ದಾರೆ. ಸರಿ, ತಪ್ಪು ಅಂತ ಹೇಳ್ತಿಲ್ಲ ನಾನು. ಸೊ ಟೆರರಿಸ್ಟಿಗೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ. ಹಾಗೆ ಬಾಂಗ್ಲಾದ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ಪಾಕಿಸ್ತಾನ ಟಾರ್ಗೆಟ್ ಮಾಡಿದ್ದಾರೆ. ಸರಿ, ಪಾಕಿಸ್ತಾನ ಮಾಡಿದ್ದು ಟಾರ್ಗೆಟ್ ಮಾಡಿ ಸರಿ. ಆದರೆ ಟ್ರಂಪ್ ಸಾಹೇಬರಿಗೆ ನೀವು ಮಾತಾಡೋದು ಸರಿಯಲ್ಲ ಅಂತಾರು ಹೇಳ್ಬೋದಲ್ವ? ಯಾಕೆಂದರೆ ಟ್ರಂಪ್ ಸಾಹೇಬರು ಸತತವಾಗಿ ಮೋದಿಯವ್ರನ್ನ ಅವಮಾನ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಇನ್ನೊಂದು ವಿಶ್ಲೇಷಣೆ ಮಾಡಿದ್ದೀನಿ ಅಲ್ವಾ? ಮೋದಿಯವರು ಹೇಳ್ತಾರೆ ಅವರನ್ನು ಸರ್ ಅಂತ ಹೇಳುವವರು ಏನಿದೆ ಅದರಲ್ಲಿ ಮೋದಿ ಒಬ್ಬರು ಅಂತ. ಆಯಿತಾ? ತಮಗೆ ಚೀನಾದ ಅಧ್ಯಕ್ಷರಾಗಲಿ ಶಿ ಜಿನ್ಪಿಂಗ್ ಅವರು ಅಥವಾ ರಷ್ಯಾದ ಅಧಿಪತಿ ಆಗಲಿ ಅವ್ರು ಯಾರು ಸರ್ ಹೇಳಲ್ಲ, ಮೋದಿಯವರು ಮಾತ್ರ ಸರ್ ಹೇಳ್ತಾರೆ ಅಂತ. ಮೋದಿ ಸಾಹೇಬರು ಹೇಳಿದ್ರು ನಂತರ ನಾನು ನಿಮ್ಮನ್ನು ನೋಡ್ಬೋದಾ ಅಂತ ಕೇಳಿದ್ರು. ಸರ್ ನಾನು ನಿಮ್ಮನ್ನು ನೋಡ್ಬೋದಾ ಅಂದರು ಅಂತ ಹೇಳಿಬಿಟ್ಟು ಪ್ರತಿ ಕ್ಷಣದಲ್ಲಿ ಅವರು ಅವಮಾನ ಮಾಡ್ತಿದ್ದಾರೆ. ಈ ಅವಮಾನ ಮಾಡಿದ ಸಂದರ್ಭದಲ್ಲಿ ಅದಕ್ಕೊಂದು ಪ್ರತಿಯಾಗಿ ಒಂದು ಹೇಳಿಕೆ ಆದರೂ ಬೇಕಲ್ವಾ? ಈಗ ಸಿಂಪಲ್ಲಾಗಿ ಯೋಚನೆ ಮಾಡಿ, ಈ ವ್ಯತ್ಯಾಸಗಳು ಹೇಳ್ತೀನಿ ನಾನು. ಸೊ ಇದೇ ಮಾತನ್ನು ಅವರು ಚೀನಾದ ಅಧ್ಯಕ್ಷರಿಗೋ ಅಮೇರಿಕಾದ ಅಧ್ಯಕ್ಷರಿಗೋ ಹೇಳೋಕ್ಕೆ ಸಾಧ್ಯನಾ? ಮೋದಿಯವರು ಅವಮಾನ ಮಾಡಿದಾಗ ಮಾಡೋಕ್ಕೆ ಧೈರ್ಯ ಇದೆ ಟ್ರಂಪ್ಗೆ? ಇಲ್ವಲ್ಲ. ಯಾಕೆ ಹಾಕಿದರೆ ಮೋದಿಯವರನ್ನೇ ಯಾಕೆ ಅವಮಾನ ಮಾಡ್ತಾರೆ? ಪ್ರಶ್ನೆ ಕೇಳಬೇಕಲ್ವ? ಸೊ ಇದ್ರ ಬಗ್ಗೆ ಮಾತಾಡೋದು. ಇನ್ನೊಂದು ಆಶ್ಚರ್ಯ ನನಗೆ ಏನು ಗೊತ್ತಾ, ಈ ಸಂಘ ಪರಿವಾರದವರು ಈ ಮೋದಿ ಪರಿವಾರ ಅನ್ನೇ ಅದೇ ಸಂಘ ಪರಿವಾರ ಅಂದರು ಒಂದೇ, ಮೋದಿ ಪರಿವಾರ ಅಂದರು. ಅವರು ಭಕ್ತಗಣಗಳು, ಅದರ ಜೊತೆಗೆ ಇವರೆಲ್ಲ ಇದಾರಲ್ಲ, ಈ ಹನುಮಾನ್ ಚಾಲೀಸ್ನವರು, ಬಜರಂಗ ದಳ, ಶ್ರೀರಾಮ್ ಸೇನೆ ಈ ಟೈಪ್ನವರು. ಅವರು ಶ್ರೀಲಂಕಾದಲ್ಲಿ ಯಾವುದೋ ಹಿಂದೂಗಳಾಯಿತು ಅಂದ ತಕ್ಷಣ ಯಾವುದೋ ಹಿಂದೂಗಳ ಮೇಲೆ 3-4 ಜನರನ್ನು ಹತ್ಯೆ ಮಾಡಿದ್ರು. ಫೈನ್. ರಸ್ತೆಗಿಳಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಚರ್ಚ್ಗಳ ಮೇಲೆ ಹೋಗಿ ಅಟ್ಯಾಕ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಟ್ರಂಪ್ ವಿರುದ್ಧ ಮಾಡೋಕ್ಕೇನಾಗಿದೆ ನಿಮಗೆ? ಭಾರತಕ್ಕೆ ಅವಮಾನ ಮಾಡ್ತಿದ್ದಾರಲ್ಲ ಟ್ರಂಪ್ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಅಂದರೆ ಇದರ ಅರ್ಥ ಟ್ರಂಪ್ ವಿರುದ್ಧ ಪ್ರತಿಭಟನೆ ಮಾಡುವುದಕ್ಕೆ ಮೋದಿಜಿ ಅವರ ಒಪ್ಪಿಗೆ ಬೇಕು. ಮೋದಿಜಿ ಮತ್ತು BJP ಒಪ್ಪಿಗೆ ಇಲ್ಲದೆ ಯಾರ ವಿರುದ್ಧ ಪ್ರತಿಭಟನೆ ಮಾಡಲ್ಲ ಅಂತ ಅರ್ಥ ಅಲ್ವಾ? ಹಾಗೆ ನೋಡಿದ್ರೆ ಇದು ದೇಶಕ್ಕೆ ಆದ ಅವಮಾನ. ಮೋದಿಜಿ ಅವ್ರಿಗೆ ಮಾತ್ರ ಅಂತ ಹೇಳಲ್ಲ ನಾನು. ಆ ವಿಚಾರದಲ್ಲಿ ಐ ಆಮ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. ಮೋದಿ ಅವರಿಗೆ ಇಂಡಿವಿಜುವಲ್ ಆದ್ದಲ್ಲ, ಅವರು ವಿಶ್ವದ ಅತಿ ದೊಡ್ಡ ಡೆಮೋಕ್ರಸಿಯ ಜನತಂತ್ರದ ಪ್ರಧಾನಿಗಳು. ಅವರಿಗೆ ಅವಮಾನ ಮಾಡ್ತಾರಲ್ಲ, ಅದಕ್ಕೆ ಯಾಕೆ ರಸ್ತೆಗೆ ಇಳಿಯಲ್ಲ ಇವರು? ಯಾಕೆ ಇಳಿಯಲ್ಲ? ಯಾಕೆ ಮಾತಾಡಲ್ಲ? ಉಸಿರು ಯಾಕೆ ಬಿಡಲ್ಲ? ಸಾಹೇಬರು ಮಾತನಾಡಲ್ಲ ಅಂತ ಅಲ್ವಾ? ಸಾಹೇಬರು ಮಾತನಾಡಿದ್ರೆ ನಾವು ಮಾತಾಡ್ತೀವಿ. ಹಾಗಿದ್ದರೆ ಈ ಚರ್ಚ್ಗಳ ಮೇಲೆ ದಾಳಿ ನಡೀಬೇಕಾದ್ರೆ, ಬಾಂಗ್ಲಾದ ವಿರುದ್ಧ ನಡೀಬೇಕಾದ್ರೆ ಅದಕ್ಕೆ ಮೋದಿಯವರ ಆಶೀರ್ವಾದ ಇತ್ತು ಅಂತ ನಾವು ಅಂದ್ಕೊಳ್ಳೋಣವಾ? ಹೌದು, ಹಂಗೆ ಅಂದ್ಕೋಬೇಕಲ್ವಾ? ಅಲ್ಲಾದ್ರೂ ಮಾಡ್ತೀರಿ. ಈ ಟ್ರಂಪ್ ವಿರುದ್ಧ ಯಾಕೆ ಮಾಡ್ತಾ ಇಲ್ಲ? ವಾಯ್? ಟ್ರಂಪ್ ವಿರುದ್ಧ ಮಾತಾಡುವುದಕ್ಕೆ ಏನು ಸಮಸ್ಯೆ? ಟೀಕೆ ಮಾಡೋದಕ್ಕೆ ಪ್ರತಿಭಟನೆ ಮಾಡಿರಿ. ಈ ದೇಶಕ್ಕೆ ಇಲ್ಲ ಅವಮಾನ ಆಯ್ತಲ್ವಾ? ಇಳಿರಿ, ಎಲ್ಲ ಕದ್ಕೊಂಡು ಎಲ್ಲ ಪಡೆಗಳು ಇವೆಯಲ್ಲ, ಎಲ್ಲ ಪಡೆಗಳು ಬನ್ನಿ ರಸ್ತೆಗೆ ನೋಡೋಣ, ಟ್ರಂಪ್ ವಿರುದ್ಧ ಮಾಡಿ. ಧೈರ್ಯನೇ ಇಲ್ಲ. ಸೊ ಅಮೇರಿಕಾದ ವಿರುದ್ಧ ಮಾತನಾಡೋಕ್ಕೂ ಧೈರ್ಯ ಇಲ್ಲ, ಚೀನಾದ ವಿರುದ್ಧ ಮಾತನಾಡೋಕ್ಕೂ ಧೈರ್ಯ ಇಲ್ಲ. ಮಾತನಾಡೋದೇ ಸಣ್ಣ ಪುಟ್ಟ ದೇಶಗಳ ವಿರುದ್ಧ ಬೇಕಾದರೆ ಅಯ್ಯೋ ಪೌರುಷ ಕೊಚ್ಚದು ನೋಡೋದೇನು, ರಸ್ತೆಗಿಳಿಯೋದನ್ನು ನೋಡು, ಅಬ್ಬಬ್ಬಬ್ಬ ಶಿವ 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 ಶಂಕರ. ಸ್ವಲ್ಪ ಶಕ್ತಿಯುತರ ಇದ್ದರೆ ನಾಟ್ ರೆಡಿ ಅಲ್ವಾ? ಸೊ ಇದ್ರ ಬಗ್ಗೆ ಈಗ ವಿಶ್ವಾದ್ಯಂತ ಚರ್ಚೆ ನಡೀತಾ ಇದೆ. ಯಾಕೆ ಮೋದಿ ಮತ್ತು ಟ್ರಂಪ್ ಅವರ ಸಂಬಂಧ ಕೆಟ್ಟಿದೆ ಅಂತ ಭಾಳಷ್ಟು ಜನ ಅದರ ಬಗ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ನೀವು ಗೂಗಲ್ನ ಮಾಡಿ ನೋಡಿದರೆ
ಯೂಟ್ಯೂಬ್ನಲ್ಲಿ ಈ ಬಗ್ಗೆ ಚರ್ಚೆ ನಡೀತದೆ. ವಾಯ್ ಅಂತ ಬಹಳಷ್ಟು ಜನ ತಜ್ಞರು ಹೇಳೋ ಪ್ರಕಾರ ತಟ್ಟಿ ಚೀನಾದ ಅಧ್ಯಕ್ಷರು ಮತ್ತು ಅಮೇರಿಕಾ ಅಧ್ಯಕ್ಷರು ಟ್ರಂಪ್ ಅವರ ನಡುವೆ ಅವ್ರದ್ದೇನೋ ಒಂದು ಮೋದಿಗೆ ಸಂಬಂಧಪಟ್ಟಾಗ ಏನೋ ಹಿಡ್ಕೊಂಡಿದ್ದಾರೆ ಅಂತ ಗುಟ್ಟು, ಅದು ಏನೂ ಗೊತ್ತಿಲ್ಲ ಅಂತ. ಯಾಕೆಂದರೆ ಟ್ರಂಪ್ ಇನ್ನೊಂದು ಮಾತು ಹೇಳಿದ್ರು ನೋಡಿ, ನೀವು ಅದನ್ನು ಗೂಗಲ್ನಲ್ಲಿ ನೋಡ್ಬೋದು. ಅವ್ರು ಹೇಳಿದ್ದೇನು ಗೊತ್ತಾ, ಸೊ ನನಗೆ ಮೋದಿಯವರ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡುವುದಕ್ಕೆ ಇಷ್ಟ ಇಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದರು ಕೆಲವು ದಿನಗಳ ಹಿಂದೆ. ಅದು ಈಗಲೂ ಸಿಗುತ್ತೆ, ಇದೆ ಗೂಗಲ್ನಲ್ಲಿ. ಅಂದರೆ ಮೋದಿಯವರ ರಾಜಕೀಯ ಬದುಕನ್ನು ಹಾಳು ಮಾಡುವಂಥದ್ದು ಏನೋ ಟ್ರಂಪ್ ಕೈಯಲ್ಲಿ ಇದೆ ಅಂತ ಅರ್ಥ ಅಲ್ವಾ. ಸೊ ಅಂದರೆ ಈಗ ಏನಾಗಿದೆ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವಿನ ಭಿನ್ನಾಭಿಪ್ರಾಯ, ಇಬ್ಬರು ವ್ಯಕ್ತಿಗಳ ನಡುವಿನ ಜಗಳ ಏನಿದೆ ಅದಕ್ಕೆ ಇಂಡಿಯಾ ಈಸ್ ಸಫರಿಂಗ್ ಅಂತ. ಅಂದರೆ ಇವತ್ತು ಈಗ 500% ಟ್ಯಾಕ್ಸ್ ಹಾಕುವವರೆಗೆ ಬಂದಿದೆಯಲ್ಲ, ಇದರಿಂದ ಆಗುವ ಪರಿಣಾಮಗಳು ನಾನು ನಿಮಗೆ ಹೇಳಿದೆ. ನಮಗೆ ಸೋಲಾರ್ ಅಲಯನ್ಸ್ ಏನಿದೆ ಅದರಲ್ಲೂ ಹೊರಗೆ ಬಂದಿದ್ದು, ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಅಂತ. ಇಂಪ್ಯಾಕ್ಟ್ ಆಗೇ ಆಗುತ್ತೆ ಭಾರತದ ಮೇಲೆ. ಬಟ್ ಈ ಭಾರತದ ಮೇಲೆ ಇಂಪ್ಯಾಕ್ಟ್ ಆಗ್ತಿರೋದು ಯಾಕೆ? ಇವರಿಬ್ಬರು ರಿಲೇಷನ್ ಹಾಳಾಗಿದೆ ಅಲ್ವಾ. ನಾನು ಹೇಳಿದೆ, ಅವರು ಟ್ರಂಪ್ ಅನ್ನುವರು ಇದಲ್ಲ, ನೀವು ಅವ್ರು ಹೀಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ, ಮಹಾನುಚ. ಸೊ ಅವ್ರ ಮೊದಲ ಟರ್ಮ್ನಲ್ಲಿ ನೋಡಿ, ಪಾಕಿಸ್ತಾನ ಟೆರರಿಸ್ಟ್ ದೇಶ ಅಂತ ಹೇಳಿದರು. ಟೆರರಿಸ್ಟ್ಗಳ ದೇಶ ಅದು ಇಡೀ ನಮ್ಮ ಅಮೇರಿಕಾದ ದುಡ್ಡುಗಳನ್ನೆಲ್ಲ ಹಣ ಎಲ್ಲ ತಗೊಂಡು ಮಜಾ ಉಡಾಯಿಸ್ಬಿಟ್ರು, ನಾವು ಬರೇ ದುಡ್ಡು ಕೊಡ್ತಾ ಹೋದ್ವಿ ಅಂತ ಯಾರನ್ನೋ ಬೈತಿದ್ರು. ಈ ಸಲ ಆದಮೇಲೆ ಇದ್ದಕ್ಕಿದ್ದಾಗೆ ಶ್ವೇತಭವನಕ್ಕೆ ಆ ಮುನೀರನ್ನು ಕರೆದು ಅವನ ಜೊತೆ ಪಕ್ಕ ಕೂತ್ಕೊಂಡು ಊಟ ಮಾಡ್ಕೊಂಡು, ಯಾರಾದರೂ ಸರ್ವಾಧಿಕಾರಿ ಸೈನಿಕನೊಬ್ಬರನ್ನ ಶ್ವೇತಭವನಕ್ಕೆ ಕರೆದು ಪಕ್ಕದಲ್ಲಿ ಕೂಡಿಸ್ಕೊಳ್ಳೋಂಥ ವ್ಯಕ್ತಿಯವರು. ಸೊ ಅವನ ಮಗನದ್ದು ಯಾವುದೋ ಬಿಸಿನೆಸ್ಸಿಗೆ ಪಾಕಿಸ್ತಾನ ಒಪ್ಪಿಗೆ ಆಯಿತು ಅನ್ನೋದಕ್ಕೆ ಅಂದ ತಕ್ಷಣ ಇದಕ್ಕಿದ ಪಾಕಿಸ್ತಾನದಂಥ ದೇಶ ಇಲ್ಲ ಅಂತ. ಅಂದರೆ ಸ್ವಲ್ಪ ಏನೋ ಬ್ಯಾಲೆನ್ಸ್ ಆಫ್ ಮೈಂಡೇ ಇಲ್ವೋ ಅಥವಾ ಅದವ್ರ ಸ್ಟ್ರಾಟಜಿನ ಗೊತ್ತಿಲ್ಲ. ಸೊ ಆದರೆ ಟ್ರಂಪ್ ಅವರ ಈ ಮರ್ಮಾಘಾತ ಏನಿದೆ, ಇಟ್ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್. ನಾವು ಸುಮ್ಮನೆ ಇರೋದಕ್ಕಾಗಲ್ಲ, ಬಟ್ ಇದನ್ನು ಮಾತನಾಡಬೇಕು. ಈ ಇನ್ನೊಂದು ಅವರ ವಾಣಿಜ್ಯ ಸಚಿವರು ಇವತ್ತು ಬೆಳಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಭಾರತ ಮತ್ತು ಅಮೇರಿಕಾದ ನಡುವೆ ಈ ಟ್ರೇಡ್ ಇದೇನು ಅಗ್ರಿಮೆಂಟ್ ಯಾಕೆ ಆಗಿಲ್ಲ ಅನ್ನೋದಕ್ಕೆ ಅವರೊಂದು ಮಾತು ಹೇಳಿದ್ದಾರೆ. ಸೊ ಒಂದು ಹಂತಕ್ಕೆ ಬಂದಿದೆ. ಸೊ ಮೋದಿಜಿ ಅವರೇನಿದ್ದಾರೆ, ಅವರು ಟ್ರಂಪ್ಗೆ ಫೋನ್ ಮಾಡಬೇಕು, ಅವ್ರು ಫೋನ್ ಮಾಡಿಲ್ಲ. ಅಂದರೆ ಇಂಡಿಯಾದಂಥ ಒಂದು ದೇಶವನ್ನು, ಅದರ ಪ್ರಧಾನಿಗಳನ್ನು ತಮ್ಮ ಅಡಿಯಾಳ ಅಂದ್ಕೊಂಡಿದ್ದಾರೆ ಅಮೇರಿಕಾ. ಅವ್ರು ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ರೆ ನಾವು ಮಾಡಲ್ಲ, ಟ್ರೇಡ್ ಅಗ್ರಿಮೆಂಟಿಗೆ ಸೈನ್ ಹಾಕಲ್ಲ. ಅಂದ್ರೆ ವಾಟ್ ಯು ಮೀನ್ ಬೈ ದ್ಯಾಟ್? ಸರ್ವತಂತ್ರ ಸ್ವತಂತ್ರವಾದ ದೇಶ ಕಟ್ರಿ ಇಂಡಿಯಾ. ವಿ ಶುಡ್ ಬಿ ಮೋರ್ ಕೇರ್ಫುಲ್ ಅಂತ. ಯಾಕೆಂದರೆ ವೆನೆಜುಲಾದ ನಂತರ ಇನ್ನೇನು ಅಮೇರಿಕ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಡೈರೆಕ್ಟ್ ಮಾಡ್ಬೋದು, ಅವ್ರು CIA ಏಜೆನ್ಸಿ ಇದೆ, ಅವ್ರನ್ನ ಬಳಸ್ಕೋತಾರೆ. ಯಾವುದೋ ದೇಶದ ನಾಯಕತ್ವವನ್ನೇ ಅವ್ರು ಇದು ಮಾಡೋದು, ಎವ್ರಿಥಿಂಗ್ ದೇ ವಿಲ್ ಡೂ ಇಟ್. ದೇ ಆರ್ ಸೋ ನೊಟೋರಿಯಸ್. ಅಮೇರಿಕನ್ಸ್ ಆರ್ ನೊಟೋರಿಯಸ್. ಅವ್ರ ಜೊತೆ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯವಾದ್ದು. ಈಗ ನೋಡಿದರೆ ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಸೀರಿಯಸ್ ಥಿಂಗ್. ಇವರು ಮಾತುಕತೆಯನ್ನು ನಿಲ್ಲಿಸಿದೆಯಲ್ಲ, ಅದು ಸೀರಿಯಸ್ ಅನಿಸುತ್ತೆ. ಮೋದಿಜಿ ಯಾಕೆ ಅವ್ರು ನಮ್ಮ ಟ್ರಂಪನ್ನು ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಅವರಲ್ಲಿದ್ದಾರೆ ಅಂದರೆ ಇಲ್ಲಿ ಓಡೋಗ್ಬಿಡ್ತಾರೆ, ಮಾತೇ ಆಡಲ್ಲ. ಯಾವುದೋ ಶೃಂಗಸಭೆಗೆ ಟ್ರಂಪ್ ಬರ್ತಾರೆ ಅಂದರೆ ಮೋದಿ ಹೋಗಲ್ಲ. ಅಂಥದ್ದು ಏನಾಗಿದೆ ಗೊತ್ತಿಲ್ಲ. ಏನೋ ಒಂದಾಗಿದೆ ಇಬ್ಬರ ನಡುವೆ. ಮೋದಿಯವರ ಯಾವುದೋ ಒಂದು ಗುಟ್ಟು ಟ್ರಂಪ್ ಅವ್ರದಲ್ಲಿ ಇರ್ಬೋದು. ಸೊ ಮೋದಿಯವರ ಜುಟ್ಟು ಟ್ರಂಪ್ ಕೈಯಲ್ಲಿ ಇದೆಯಾ ಗೊತ್ತಿಲ್ಲ ನಮಗೆ. ಆದರೆ ಆ ರೀತಿಯ ಒಂದು ಪರಿಸ್ಥಿತಿ ಈಗ ಕಾಣ್ತಾ ಇದೆ. ದಟ್ ಈಸ್ ಸಮಥಿಂಗ್ ರಾಂಗ್ ಅಂತ. ಏನೋ ಇದೆ, ಅದೇನು ಗೊತ್ತಿಲ್ಲ. ಆದರೆ ಅಲ್ಟಿಮೇಟ್ಲಿ ಇಂಡಿಯಾ ಈಸ್ ಸಫರಿಂಗ್ ಇದು. ಹೌ ಟು ಹ್ಯಾಂಡಲ್ ಅಂತ. ಇವರು ನಮ್ಮ ವಿದೇಶಾಂಗ ನೀತಿ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ನಾನು ಇದನ್ನು ಹೇಳ್ತಾನೆ ಇದ್ದೀನಿ. ಭಕ್ತಗಣರು ಬಂದ್ಬಿಟ್ಟು ನಿಂಗೇನು ಗೊತ್ತೋ ಬಟ, ನಿಂಗೇನು ಗೊತ್ತಾ ವಿದೇಶಾಂಗ ನೀತಿ ಅಂತ. ಎಸ್, ನನಗೆ ಗೊತ್ತಿದೆ. ನೋಡಿ ಈಗ ಸಿಚುವೇಶನ್. ಹೋಗಲಿ, ಟ್ರಂಪ್ ವಿರುದ್ಧ ಒಂದು ಮೆರವಣಿಗೆ ಮಾಡಿ ಹೋಗಲಿ. ಒಂದು ಮೆರವಣಿಗೆ ಮಾಡಿ ಹೋಗ್ಬಿಟ್ಟು ಒಂದು ಬೆತ್ತಲೆ ಸೇವೆ ಮಾಡಿ, ಅಥವಾ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ದೇವಸ್ಥಾನ ಮುಂದೆಲ್ಲ ಇದು ಮಾಡ್ರಪ್ಪ, ಉರುಳಾಟ ಮಾಡಿ, ಪ್ರತಿಭಟನೆ ಮಾಡಿ ಧೈರ್ಯ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ.